ಅಂತ ಬಂದು. ಸೊ ಬನ್ನಿತ್ತು ಅಕ್ಕ ಅಷ್ಟು ಬೇಕು ಪ್ರಮಾಣದ ಅಷ್ಟು. ಮಳೆ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಸೊ ಇವತ್ತು ಡೇ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಸೊ ಆರ್ಡರ್ ಮಾಡಿದ್ದೆ ವೆಬ್ಸೈಟಲ್ಲಿ ದಿ ಹಿಂದೂಸ್ ವ್ಯಾಲಿಲಿ ಅಂತ. ಸೊ ಆರ್ಡರ್ ಬಂದಿದೆ ಇವತ್ತು. ಸೊ ಅದನ್ನು ತೋರಿಸ್ತೀನಿ, ಲೆಟ್ಸ್ ಗೋ. ನಾನು ಆಚೆಲಿದ್ದೆ ಅಂತ ಹೇಳಿ ಬಂದಿದ್ದ, ಮಳೆ ಬರೋದು ನೋಡ್ಬಿಟ್ಟು ಅಲ್ಲೋಗಿ ಹೊಚ್ಕೊಬಿಟ್ಟ. ಮಳೆ ಹಿಂಗೆ ಬರ್ತಿದೆ ನೋಡಿ, ನಮ್ಮೂರ ಸೈಡೆಲ್ಲ ಫುಲ್ಲು ಮಳೆ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ನಾನು ದಿ ಹಿಂದೂಸ್ ವ್ಯಾಲಿಯಿಂದ ಆರ್ಡರ್ ಮಾಡಿದ್ದೀನಿ, ಸ್ಟೀಲಿಂದು ಬರುತ್ತೆ ಅಂತ. ಸೊ ಇವತ್ತು ಬಂದಿದೆ. ಸೊ ಅದ್ರ ಬಗ್ಗೆ ರಿವ್ಯೂ ಕೊಡೋಣ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಗೈಸ್, ನಾನು ಈ 2 ಪ್ರಾಡಕ್ಟ್ನ ದಿ ಹಿಂದೂಸ್ ವ್ಯಾಲಿ ಅನ್ನೋ ವೆಬ್ಸೈಟಿಂದ ಆರ್ಡರ್ ಮಾಡಿದೆ. ಸೊ ಇವತ್ತು ಬಂದಿದೆ. ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಲೆಟ್ಸ್ ಕಮ್. ಗೈಸ್, ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಹಿಂದೂಸ್ತಾನಿ ವೆಬ್ಸೈಟಿಂದ ಆರ್ಡರ್ ಮಾಡಿದೆ. ಸೊ ಸ್ವಲ್ಪ ವೆಯ್ಟ್ ಇದೆ. ಇದು ಸ್ಟೀಲ್ ಒಂದಿದೆ, ಅಲ್ಯೂಮಿನಿಯಂ ಇದೆ, ಆಮೇಲೆ ಸ್ಟೈನ್ಲೆಸ್ ಸ್ಟೀಲ್ SS40 4.3 ಈ ಥರ ಇದೆ. ಇದು ಕೂಡ 3 ಲೇಯರ್ಸ್ ಇದೆ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳಿ. ಈ ಥರ ಇದೆ. ಸ್ವಲ್ಪ ವೆಯ್ಟ್ ಇದೆ ನೋಡಿ, ಸ್ವಲ್ಪ ವೈಟ್ ಇದೆ, ಸ್ವಲ್ಪ ಜಾಸ್ತಿನೇ ವೆಯ್ಟ್ ಇದೆ. ಸೊ ನೀವು ಅಷ್ಟೇ ಬೇಕು ಅಂತ ಹೇಳಿದ್ರೆ ನಾನು ಲಿಂಕ್ ಕೊಡ್ತೀನಿ. ಇನ್ನು ಈ ಕಡಾಯಿನೂ ಕೂಡ ಅದರಲ್ಲೇ ಆರ್ಡರ್ ಮಾಡಿದ್ದು, 2 ಒಟ್ಟಿಗೆ ಆರ್ಡರ್ ಮಾಡಿದೆ. ಸೊ ನೀವೇ ನೋಡಿ ಹೇಗಿದೆ. ಇದು 3 ಲೇಯರ್ಸ್ ಇದೆ, ಸೇಮ್ ಅದೇ ಥರನೇ. ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಇದರಲ್ಲಿ ಮಾಡಿ ತೋರಿಸ್ತೀನಿ. 2 ಈ ಥರ ಹ್ಯಾಂಡ್ ಕೊಟ್ಟಿದ್ದಾರೆ ಇಟ್ಕೊಳೋದಕ್ಕೋಸ್ಕರ, ಚೆನ್ನಾಗಿದೆ. ಸೊ ನನಗಂತೂ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮನೇಲೂ ಅಷ್ಟೇ, ನಮ್ಮ ಅಮ್ಮಂಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್. ಸೊ ನೀವು ಇವೆರಡೂ ಬೇಕು ಅಂತ ಹೇಳಿದ್ರೆ ನಾನೇ ಲಿಂಕ್ ಕೊಟ್ಟಿರ್ತೀನಿ, ಲಿಂಕಲ್ಲಿ ಬೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರದ್ದೇ ವೆಬ್ಸೈಟಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಇದು ಸ್ವಲ್ಪ ವೆಯ್ಟ್ ಜಾಸ್ತಿನೇ ಇದೆ. ಸೊ ಇದು ಸ್ಟೀಲ್ದು 3 ಲೇಯರ್ಸ್ ಬರುತ್ತೆ ಇದರಲ್ಲೂ. ಸೊ ಬೈ ಮಾಡ್ಕೋಬೋದು. ಸೊ ನನಗೆ ಸ್ಟೀಲ್ ಅಂದರೆ ಸ್ವಲ್ಪ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಇನ್ನು ಐರನ್ನಿಂದು 2 ಆರ್ಡರ್ ಮಾಡಿದ್ದೀನಿ. ನೋಡೋಣ, ಅದು ಬಂದಾಗ ಶೋ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು ಈ ಥರ ಇದೆ ಪ್ರಾಡಕ್ಟ್. ಇನ್ನು ಮಳೇಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಚಿಪ್ಸು ಇಲ್ಲ ಫ್ರೆಂಚ್ ಫ್ರೈಸು ಏನಾದರೂ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾ ಇದ್ದೀನಿ. ಇವಾಗ ಪೊಟೆಟೋಸ್ ಎಲ್ಲ ವಾಶ್ ಮಾಡಾದ್ಮೇಲೆ ಸ್ಲೈಸಸ್ನ ಕಟ್ ಮಾಡ್ಕೊಂಡಾದ್ಮೇಲೆ ಅದನ್ನು ಫ್ರೆಂಚ್ ಫ್ರೈಸ್ ಯಾವ ಥರ ಬೇಕು ನಿಮಗೆ, ಎಷ್ಟು ಇದರಲ್ಲಿ ಬೇಕು ಅನ್ನೋದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ವಾಶ್ ಮಾಡ್ಕೊಳ್ಳಿ. ಅದರಲ್ಲಿ ವಾಶ್ ಮಾಡಾದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಸ್ಲೈಸ್ ಯಾವ ಥರ ಬೇಕು, ಎಷ್ಟು ಬೇಕೋ ಪ್ರಮಾಣದ ಅಷ್ಟು ನಾನು 3 ಸ್ಲೈಸ್ ಮಾಡ್ಕೊಳ್ಳೋದಕ್ಕೆ ಕುಯ್ಕೊಂಡಿದ್ದೀನಿ. ಫ್ರೈ ಆಗ್ತಾ ಇದೆ. ಸ್ವಲ್ಪ ಬ್ರೌನ್ ಕಲರ್ ಬರೋಬೇಕು. ಕಟ್ ಮಾಡ್ಕೊಂಡು ಸ್ಲೈಸ್ನೆಲ್ಲ ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಇನ್ನೊಂದ್ಸಲಿ ಬೇಕು ಅಂತ ಹೇಳಿದ್ರೆ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಾದ್ಮೇಲೆ ನೀರು ಇಲ್ಲದೆ ಇರೋ ಥರ ಸ್ವಲ್ಪ ಬಿಡ್ಕೊಳ್ಳಿ. ಸೊ ಆವಾಗ ಸರಿಯಾಗುತ್ತೆ. ಸ್ಲೈಸ್ ನೀವು ನೋಡಿ ನಾರ್ಮಲ್ ಈ ಥರ ಮಾಡಿದ್ರೆ ಬೆಸ್ಟು. ಬಿಕಾಸ್ ನಾವು ಚಿಪ್ಸ್ ಟೈಪ್ ಮಾಡ್ತಿರೋದ್ರಿಂದ. ಫ್ರೆಂಚ್ ಫ್ರೈಸ್ ಏನಾದರೂ ಮಾಡಿದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೋಬೇಕಿತ್ತು. ನಾವು ಇದು ಚಿಪ್ಸ್ ಟೈಪ್ ಮಾಡೋದ್ರಿಂದ ಈ ಥರ ಈ ಲೆವೆಲಿಗೆ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಅಷ್ಟೇ ಅದೇ ಥರ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಮಟ್ಟಿಗೆ ಬಂದಿದೆ, ಯಾವ ಥರ ಬಂದಿದೆ ಅಂತ ಹೇಳಿ. ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕ್ತಾರೆ, ಬಿಸಿ ಇರೋದಕ್ಕೆ ಹಾಕಬೇಕು. ಸೊ ಹಾಗಾಗಿ ಇವಾಗ ನೋಡಿ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಈ ಥರ.
ಇದಕ್ಕೆ ಪೆಪ್ಪರ್ ಪೌಡರ್ ಎಲ್ಲ ಹಾಕಿದ್ವಿ. ನೋಡಿ ಹೆಂಗೆ ಸೌಂಡ್ ಬರುತ್ತೆ. ಇಷ್ಟು ಚೆನ್ನಾಗಿ ಬಂದರೆ ಸಾಕು, ಚೆನ್ನಾಗಿದಾಗಿದೆ ಅಂತ. ಇನ್ನು ಪೊಟೆಟೊ ಚಿಪ್ಸ್ ಮಾಡೋದಕ್ಕೋಸ್ಕರ ಎಲ್ಲ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ನಾವು ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿನ್ನೋದು ಮಸ್ತ್ ಆಗಿದೆ. ನಾವು ಹೊರಗಡೆ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬ ಬೆಸ್ಟು ಆ್ಯಂಡ್ ಒಳ್ಳೆ ಹೆಲ್ತಿಗೂ ತುಂಬ ಒಳ್ಳೆಯದೇ. ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ. ಗೋವಿಂದ ಇರಲಿಲ್ಲ, ಸೊ ಹಾಗಾಗಿ ಪಿಸ್ತಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನು ಮಾಡ್ತಿದ್ದೀರಾ? ಹುರ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀರಾ? ನೋಡ್ರಿ ಏನಿದು ಹಾಲು? ಯಾಕೆ? ಸ್ವಲ್ಪ ಹಾಲು ಹಾಕಿದ್ರೆ ಕಟ್ಟಾಗ್ತದೆ. ಇನ್ನು ನೀವು ಏನಾದರೂ ತುಪ್ಪ ಬಳಸಬೇಕು ಅಂತ ಹೇಳಿದ್ರೆ GRP ಅವರ ಪ್ರಾಡಕ್ಟ್ ಯೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಮರಳಾಗಿ ಅಮ್ಮ ಮಾಡಿದ್ದ ತುಪ್ಪದ ಥರನೇ ಇರುತ್ತೆ. ಸೊ ಹಾಗಾಗಿ ಈ ರವೆ ಉಂಡೆ ರೆಡಿ. ಇವಾಗ ಚಕ್ಲಿ ಮಾಡೋದಕ್ಕೋಸ್ಕರ ಸ್ವಲ್ಪ ಅಕ್ಕಿ ಇಟ್ಟು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಆಮೇಲೆ ಅಚ್ಚು ಖಾರದ ಪುಡಿ, ಉಪ್ಪು, ಆಮೇಲೆ ಹಿಂಗು, ಅದ್ರ ಜೊತೆ ಸ್ವಲ್ಪ ಕಾಳು, ಪುಟಾಣಿನ ಪುಡಿ ಮಾಡಿರೋವಂತಹದ್ದು, ಕಡಲೆನ ಪುಟಾಣಿ ಅಂತೀವಿ. ಸೊ ಅದನ್ನು ಪುಡಿ ಮಾಡಿರೋದಂತಹ, ಆಮೇಲೆ ಸ್ವಲ್ಪ ಬಿಸಿ ಎಣ್ಣೆಯಿಂದ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಎಲ್ಲರೂ ನಾರ್ಮಲಾಗಿ ಚಕ್ಲಿ ಮಾಡ್ತೀರಾ, ಬಟ್ ಇದು ಚಕ್ಲಿ ಮುರುಕು ಅಂತ ಹೇಳ್ತೀವಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ನಾನು ಮನೇಲಿದ್ದರೆ ಏನಾದರೂ ಬೇಕು ಅಂತಲೇ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ಏನಾದರೂ ಮಾಡಿಸ್ತಾನೆ ಇರ್ತೀನಿ ಮನೇಲಿ. ಇನ್ನು ಹಾಗೆ ಡೈರೆಕ್ಟು ಎಣ್ಣೆಗೆ ಬಿಡ್ತಾ ಇದ್ವಿ. ಬಿಕಾಸ್ ಯಾಕೆಂದರೆ ಈಗ ನಾರ್ಮಲ್ ಪ್ಲೇಟಿಗೆಲ್ಲ ಬಿಡ್ಕೊಂಡೆ ಮತ್ತೆ ಅಲ್ಲಿಂದ ತೆಗ್ದಾಕ್ಬೇಕಲ್ಲ, ಅದ್ರ ಬದಲು ಡೈರೆಕ್ಟ್ ಎಣ್ಣೆಗೆ ಹಾಕೋದ್ರಿಂದ ಬೆಸ್ಟು ಅಂತ ಹೇಳಿ. ಇನ್ನು ಪಾಪು ಬಂದಿಲ್ಲ, ಅವಳ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ. ಇಲ್ಲ ಅದು ನಿಮ್ಮನೆ ಬರುತ್ತಾ? ನಿಮ್ಮನೆ? ನಮ್ಮನೆ ಬರುತ್ತೆ. ನಿಮ್ಮನೇನವ? ನಮ್ಮನೇನು? ಅಷ್ಟೇ. ಇನ್ನೊಂದು ಅಕ್ಕ ಐಫೈ ಬಾ. ವೇದಾಂಶಿ ಮುದ್ದು ಮಾಡು. ಹೆಂಗ್ ಮಾಡ್ತಾರೆ ಮಾಡವ? ಅಯ್ಯೋ ಹಂಗೆ ಮಾಡೋದು. ಹೇಳ ಅಮ್ಮ, ಅಕ್ಕ, ಅಯ್ಯೋ ಅಕ್ಕ, ಅಪ್ಪ, ಅಜ್ಜಿ ಎಲ್ಲಿ? ಅಜ್ಜಿ, ತಾತ, ಡಾಗಿ ಎಲ್ಲಿ ಮನೆ? ಅಲ್ಲೋಗಿದೆ ಡಾಗಿ. ನಾನು ಹಾಗೆ ಒಳಗೆ ಮಲ್ಕೊಂಡಿದ್ದೆ. ಎದ್ದು ಬರುವಾಗ ಹಾಗೆ ನನ್ನ ವ್ಲಾಗ್ನೇ ನೋಡ್ತಾ ಇದ್ರು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಅವ್ರು ನನ್ನ ನೋಡಿಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಬಾಯ್.